everyone, welcome to Maths class 9th standard part 1. Let us continue with the lesson chapter 2 polynomials. Question number 11, factorize 27x cube plus y cube plus z cube minus 9xyz. ಇದು ಲಾಸ್ಟ್ ಐಡೆಂಟಿಟಿ, ಹೊಸ ಐಡೆಂಟಿಟಿ. x cube plus y cube plus z cube minus 3xyz. ಇದು ಫುಲ್ ಐಡೆಂಟಿಟಿ. ಇದಾದ್ಮೇಲೆ ಏನಂತ ಬರೀತೀವಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಆ್ಯಂಡ್ ಮೈನಸ್ ಝೆಡ್ ಎಕ್ಸ್. ದಿಸ್ ಈಸ್ ಅವರ್ ಐಡೆಂಟಿಟಿ. ಓಕೆನಾ. ಇಲ್ಲಿಗ ಎಕ್ಸ್ ಕ್ಯೂಬ್ ಅಂದರೆ 27 ಎಕ್ಸ್ ಕ್ಯೂಬ್ ಇದೆ. ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಬೇಕು. 27x ಹೋಲ್ ಕ್ಯೂಬ್ ಅಂದರೆ ನಾವು ಹಿಂದೆ ತುಂಬ ಪ್ರಾಬ್ಲಮ್ಸಲ್ಲಿ ಮಾಡ್ಕೊಂಬಂದಿದ್ದೀವಿ ಅಲ್ವಾ. 3 3s are 9, 9 3s are 27. ಸೊ 3x ಈಸ್ ಅವರ್ ಎಕ್ಸ್. ಇಲ್ಲಿ ವೈ ಜಾಗದಲ್ಲಿ ವೈ ಇರುತ್ತೆ, ಝೆಡ್ ಜಾಗದಲ್ಲಿ ಝೆಡ್ ಇರುತ್ತೆ. ಸೊ ಇಲ್ಲಿ ಇದನ್ನು ಅಪ್ಲೈ ಮಾಡೋಣ. ಎಕ್ಸ್ ಕ್ಯೂಬ್ ಅಂದರೆ 3x ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂದರೆ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3 ಇಂಟು 3x, ಎಕ್ಸ್ ಜಾಗದಲ್ಲಿ 3x ಆ್ಯಂಡ್ ವೈ ಜಾಗದಲ್ಲಿ ವೈ ಆ್ಯಂಡ್ ಝೆಡ್ ಜಾಗದಲ್ಲಿ ಝೆಡ್ ಈಸ್ ಈಕ್ವಲ್ ಟು. ಈಗ ಇಲ್ಲೇನಿದೆ ಇಲ್ಲಿಗೂ ಕೂಡ ನಾವು ಇಂಪ್ಲಿಮೆಂಟ್ ಮಾಡೋಣ. ಬಿಕಾಸ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ನಮಗೆ ಸಿಕ್ಕಿದೆ ಅಲ್ವಾ. ಹಾಗಾಗಿ ಎಕ್ಸ್ ಅಂದರೆ 3x ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 3x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ವೈ ಅಂದರೆ 3x ಇಂಟು ವೈ ಮೈನಸ್ ವೈ ಇಂಟು ಝೆಡ್ ದೆನ್ ಮೈನಸ್ ಝೆಡ್ ಇಂಟು ಎಕ್ಸ್. ಓಕೆ. ಈಗ 3x ಪ್ಲಸ್ ವೈ ಪ್ಲಸ್ ಝೆಡ್ ದೆನ್ 3 3s are 9, x into x is x square plus y square plus z square then minus 3xy minus yz minus zx. ನೋಡಿ ಇಲ್ಲಿ ಎಕ್ಸ್ನ ಹಾಗೆ ಬರ್ಕೊಂಡಿದ್ದೀನಿ. ಇದು 3x ಆಗಿರೋದ್ರಿಂದ ಅವರ್ ಆನ್ಸರ್ ಈಸ್ 3x ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು 9x ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ 3xy ಮೈನಸ್ ವೈ ಝೆಡ್ ಆ್ಯಂಡ್ 3zx. ಇಲ್ಲಿ ಮೈನಸ್ 3zx ಬಿಕಾಸ್ ಎಕ್ಸ್ ಇರೋ ಹತ್ರ ನಾವು 3xನ್ನು ಹಾಕ್ಕೊಳ್ಬೇಕು. ನಂಬರ್ 12, ವೆರಿಫೈ ದಟ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಈಸ್ ಈಕ್ವಲ್ ಟು 1/2 x plus y plus z into x minus y whole square plus y minus z whole square plus z minus x whole square. ಇದು ಇದಕ್ಕೆ ಈಕ್ವಲ್ ಆಗಿದೆಯಾ ಅಂತ. ಸೊ ಇದನ್ನು ನಾವು RHS ಅಂತ ಇಟ್ಕೊಳ್ಳೋಣ. ಈಗ LHSನ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಹಾಫ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹಾಗೆ ಇರಲಿ. ಇಲ್ಲಿ ನೋಡಿ, ಇದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ವಾಟ್ ಈಸ್ ದ ಫಾರ್ಮುಲಾ? ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್. ಓಕೆ. ಅದೇ ಥರ ವೈ ಸ್ಕ್ವೇರ್ ಮೈನಸ್ 2yz ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ 2zx ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ. ಈಗ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇರೋದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಹಾಫ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದು ಹಾಗೆ ಇರುತ್ತೆ. ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಇದೆ, 2x ಸ್ಕ್ವೇರ್ ಪ್ಲಸ್ ಇಲ್ಲೊಂದು ವೈ ಸ್ಕ್ವೇರ್ ಇದೆ ಇಲ್ಲೊಂದು ವೈ ಸ್ಕ್ವೇರ್ ಇದೆ, 2y ಸ್ಕ್ವೇರ್ ಪ್ಲಸ್ ಇಲ್ಲೊಂದು ಝೆಡ್ ಸ್ಕ್ವೇರ್ ಇಲ್ಲೊಂದು ಝೆಡ್ ಸ್ಕ್ವೇರ್, 2z ಸ್ಕ್ವೇರ್ ಮೈನಸ್ 2xy ಮೈನಸ್ 2yz ಮೈನಸ್ 2zx. ಓಕೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೀರಾ, ಎಲ್ಲ ಕಡೆ 2 ಇದೆ. ಈಗೇನು ಮಾಡ್ತೀವಿ ನಾವು, ಹಾಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ಡಲ್ಲಿ
ಈ 2ನ ಕಾಮನ್ ತೆಗಿತೀವಿ. ಆಗ ಉಳ್ಕೊಳ್ಳೋದೇನು ಉಳ್ಕೊಳ್ಳುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಉಳ್ಕೊಳ್ಳುತ್ತೆ. ಓಕೆನಾ? ಇದು ಫ್ರ್ಯಾಕ್ಷನಲ್ಲಿರೋದ್ರಿಂದ 2 ಇಂಟು 2 ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಇದು ಯಾವ ಒಂದು ಐಡೆಂಟಿಟಿ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyzನ ಐಡೆಂಟಿಟಿ. ನೋಡಿ ಇಲ್ಲಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz. ಸೊ RHS is equal to LHS. ಓಕೆನಾ? ಕ್ವೆಶ್ಚನ್ ನಂಬರ್ 13. If x plus y plus z is equal to 0, show that x cube plus y cube plus z cube is equal to 3xyz. ಇಲ್ಲಿ ನಾವೇನು ಮಾಡಬೇಕು, ಒಂದು ಐಡೆಂಟಿಟಿಯನ್ನು ಬರ್ಕೊಳ್ಬೇಕು. 8th ಐಡೆಂಟಿಟಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz is equal to x plus y plus z into x square plus y square plus z square minus xy minus yz minus zx. ಇಲ್ಲೇನು ಕೊಟ್ಟಿದ್ದಾರೆ, x plus y plus z is equal to 0 ಅಂತ. ಇಲ್ಲಿ 0 ಇಂಟು ಸಮಥಿಂಗ್ ನೀವು ಏನಾದರೂ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ 0 ಅಲ್ವಾ? ಈಗ ಇಲ್ಲಿ ಏನಾಯಿತು, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಕ್ಯೂಬ್ ಮೈನಸ್ 3xyz ಈ ಐಡೆಂಟಿಟಿ ಇಸ್ ಈಕ್ವಲ್ ಟು ದಿಸ್. ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ನ 0 ಹಾಕ್ಕೊಂಡಿದ್ದೀವಿ. ಹೋಲ್ ಈಕ್ವೇಷನ್ ಏನಾಯಿತು, 0 ಆಯಿತು. ಸೊ ದಿಸ್ ಈಸ್ ಈಕ್ವಲ್ ಟು 0 ಈಗ. ಓಕೆನಾ? ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್, ಇಲ್ಲಿ ಮೈನಸ್ ಇರೋದು ಈಕ್ವಲ್ಸಿಂದ ಈ ಕಡೆ ಹೋದರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 3xyz. ಹೆನ್ಸ್ ಇಟ್ ಈಸ್ proved. 14th question. Without actually calculating the cubes, find the value of each of the following ಅಂತ ಕೇಳಿದ್ದಾರೆ. ಫಸ್ಟ್ ಕ್ವೆಶನ್, ಮೈನಸ್ 12 ಕ್ಯೂಬ್ ಪ್ಲಸ್ 7 ಕ್ಯೂಬ್ ಪ್ಲಸ್ 5 ಕ್ಯೂಬ್. ಇಲ್ಲೇನು ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡಬಾರ್ದು, ಅಂದರೆ 12 ಇಂಟು 12 ಇಂಟು 12 ಅಂತ ಹಾಕ್ಕೊಂಡು ಆ್ಯಡ್ ಮಾಡ್ದಿಲ್ದಂಗೆ ಇದರ ವ್ಯಾಲ್ಯೂನ ಕಂಡಿಡಿರಿ ಅಂತ. ಲೆಟ್ಸ್ ಟೇಕ್ ದಿಸ್ ಎಸ್ ಎಕ್ಸ್ ವೈ ಆ್ಯಂಡ್ ಝೆಡ್. ವಾಟ್ ಈಸ್ ದ ಐಡೆಂಟಿಟಿ? ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz is equal to x plus y plus z into x square plus y square plus z square minus xy minus yz minus zx. This is our identity. Okay na? So first ಇಲ್ಲಿ x cube y cube z cube ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಮೈನಸ್ 12 ಪ್ಲಸ್ 7 ಪ್ಲಸ್ 5 ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈ ಪಾರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಇದು ಮೈನಸ್ 12, 7 ಪ್ಲಸ್ 5 ಈಸ್ 12. ಸೊ ಮೈನಸ್ 12 ಪ್ಲಸ್ 12 ಕ್ಯಾನ್ಸಲ್ ಆಯಿತು. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 0 ಆಯಿತು. ಇಲ್ಲಿ 13 ಕ್ವೆಶನಲ್ಲಿ ಏನು ಮಾಡಿದ್ವಿ, ವೆನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 0, ದೆನ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyz ಅಂತ. ಓಕೆ, ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಈಸ್ ಈಕ್ವಲ್ ಟು 3xyz. ಇಲ್ಲಿಗ ವ್ಯಾಲ್ಯೂಸನ್ನು ಹಾಕ್ಕೊಳ್ಳೋಣ. 3 ಇಂಟು ಎಕ್ಸ್ ಅಂದರೆ ಮೈನಸ್ 12, ವೈ ಅಂದರೆ 7, ದೆನ್ 5. ಓಕೆ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 12 ಮೂರಲ 36 ಇಂಟು 7 35. ಈಗ ಇದನ್ನು ನಾವು ಸೈಡಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 5 30ಕ್ಕೆ 0, ದಶಕ 3, 5 3 15 3 18 ಪ್ಲಸ್ 6 3 18ಕ್ಕೆ 8, ದಶಕ 1, 3 3 9 1 10. ಸೊ 0 ಇಂಟು 8 16ಕ್ಕೆ 6, ದಶಕ 1 1 1 2 1. ವಾಟ್ ಈಸ್ ಅವರ್ ಆನ್ಸರ್? 1260. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ. ಓಕೆ, ಅದೇ ರೀತಿಯಲ್ಲಿ ಸೆಕೆಂಡ್ ಒನ್, 28 ಕ್ಯೂಬ್ ಪ್ಲಸ್ ಮೈನಸ್ 15 ಕ್ಯೂಬ್ ಪ್ಲಸ್ ಮೈನಸ್ 13 ಕ್ಯೂಬ್. ವಾಟ್ ಈಸ್ ಅವರ್ ಐಡೆಂಟಿಟಿ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಈಸ್ ಮೈನಸ್ 3xyz ಈಸ್ ಈಕ್ವಲ್ ಟು
ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಇಲ್ಲಿಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ನ ನೋಡೋಣ. 28 minus 15 minus 13. This is 28 minus 5 plus 3 is 8. 1 plus 1 is 2. 28 minus 28 is 0. When x plus y plus z is equal to 0, then x cube plus y cube plus z cube becomes 3xyz. So, ಈಗ 3 into x ಅಂದರೆ 28, y ಅಂದರೆ -15, z ಅಂದರೆ -13. ಈಗ ನಾವು ಇಲ್ಲಿ ಮೈನಸ್ ಇಂಟು ಮೈನಸ್ ಆನ್ಸರಲ್ಲಿ ಪ್ಲಸ್ಸೇ ಬರುತ್ತೆ. 8 3 24ಕ್ಕೆ 4 ದಶಕ 2, 3 2 6 6 2 8. ಓಕೆ, 84 ಆಯಿತು. ಇಲ್ಲಿ ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 15 ಇಂಟು 13, 13 5 65ಕ್ಕೆ 5 ದಶಕ 6, 13 13 13 6 19 195 ಆಯಿತು. ಇಂಟು 84 ಮಾಡ್ಕೊಳ್ಳೋಣ. ಈಗ 4 5 20ಕ್ಕೆ 0 ದಶಕ 2, 9 4 36 36 2 38ಕ್ಕೆ 8, ಈ ಕಡೆ ಬರ್ಕೊಳ್ಳೋಣ ದಶಕ 3, 4 1 4 4 3 7 ಪ್ಲಸ್ 8 5 40ಕ್ಕೆ 0 ದಶಕ 4, 8 9 72 72 4 76ಕ್ಕೆ 6 ದಶಕ 7, 8 1 8 8 7 16 8 7 15 ಸಾರಿ ಓಕೆ 0 0 ಸಾರಿ 8 6 6 12 13ಕ್ಕೆ 3 ದಶಕ 1, ಇಲ್ಲಿ 5 1 6 1. ಸೊ ವಾಟ್ ಈಸ್ ಅವರ್ ಆನ್ಸರ್? 1630. Okay. 15th question. Give possible expressions for the length and breadth of each of the following rectangles in which their areas are given. ಅಂದರೆ ಏರಿಯಾನ ಕೊಟ್ಟಿರ್ತಾರೆ, ಅದರ ಲೆಂತ್ ಮತ್ತು ಬ್ರೆಡ್ತ್ಗೆ ಯಾವ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕು. ಅಂದರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರೋದ್ರಿಂದ ಫ್ಯಾಕ್ಟರ್ಸನ್ನು ಕಂಡುಹಿಡಿಬೇಕು. ಅದರಲ್ಲಿ ಒಂದು ಲೆಂತ್ ಆಗಿರುತ್ತೆ, ಇನ್ನೊಂದು ಬ್ರೆಡ್ತ್ ಆಗಿರುತ್ತೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಫಸ್ಟ್ ಏನು ಮಾಡ್ತೀರಾ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ತೀರಾ, ಫಸ್ಟ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ನ. ಓಕೆ, 25 ಇಂಟು 12, 12 5 60ಕ್ಕೆ 0 ದಶಕ 6, 12 24 24 6 30. ಸೊ 300 ಆಯಿತು. ಈಗ ಏನು ಮಾಡಬೇಕು, ಇದನ್ನು ಕೂಡಿದ್ರೆ ಅಥವಾ ಕಳೆದ್ರೆ ನಮಗೆ ಮಿಡಲ್ ಟರ್ಮ್ ಬರಬೇಕು. ಅದು ಕೂಡ ಮೈನಸ್ ಇದೆ, -35. ಸೊ 15 ಇಂಟು 20, 15 2 30 1 0 ಆಯಿತಾ. ಈಗ ಇವೆರಡಲ್ಲೂ ಮೈನಸ್ ಹಾಕ್ಕೊಳ್ಳೋಣ. ಸೊ -15 -20 ಅಂದರೆ -35 ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಇರೋದ್ರಿಂದ 300 ಆಗುತ್ತೆ. ಓಕೆನಾ. 25 a ಸ್ಕ್ವೇರ್ ಮೈನಸ್ 15a ಮೈನಸ್ 20a ಪ್ಲಸ್ 12. ಓಕೆ, ಇವೆರಡು 5ಇಂದ ಡಿವೈಡ್ ಆಗೋದ್ರಿಂದ 5a ಕಾಮನ್ ತೆಗಿತೀನಿ. 5 5 25a ಉಳಿತು, ಮೈನಸ್ ಇಲ್ಲಿ 3 ಉಳಿತು, 5 3 15. ಇಲ್ಲಿಗ -4 ಕಾಮನ್ ತೆಗೆದ್ರೆ ಇಲ್ಲಿ 4 5 20a, ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 4 3 12. ಬ್ರ್ಯಾಕೆಟಲ್ಲಿ 2 ಕಾಮನ್ ಇದೆ, 5a ಮೈನಸ್ 3, ಬ್ರ್ಯಾಕೆಟಿಂದ ಆಚೆ ಇರೋದು 5a ಮೈನಸ್ 4. ಈಗ ಇದನ್ನು ನೀವು ಲೆಂತ್ ಅಂತಾದರೂ ತೊಗೊಳ್ಳಿ, ಇದನ್ನು ಬ್ರೆಡ್ತ್ ಅಂತಾದರೂ ತೊಗೊಳ್ಳಿ, ಯಾವುದನ್ನು ಬೇಕಾದರೂ ತೊಗೊಳ್ಬಹುದು. ಸೊ ಲೆಂತ್ ಈಸ್ ಈಕ್ವಲ್ ಟು 5a ಮೈನಸ್ 3 ಆ್ಯಂಡ್ ಬ್ರೆಡ್ತ್ ಈಸ್ ಈಕ್ವಲ್ ಟು 5a ಮೈನಸ್ 4. ಓಕೆ, ಸೆಕೆಂಡ್ ಎಕ್ಸ್ಪ್ರೆಷನ್ ಏನಿದೆ, 35y ಸ್ಕ್ವೇರ್ ಪ್ಲಸ್ 13y ಮೈನಸ್ 12. ಇಲ್ಲೂ ಕೂಡ ಫಸ್ಟ್ ಆ್ಯಂಡ್ ಥರ್ಡ್ ಟರ್ಮ್ನ ಮಲ್ಟಿಪ್ಲೈ ಮಾಡೋಣ. 35 ಇಂಟು 12, ಓಕೆ, 12 5 60ಕ್ಕೆ 0 ದಶಕ 6, 12 3 36 36 6 42. ಸೊ 420 ಆಯಿತು. ಓಕೆನಾ. ಇಲ್ಲಿ 420 ಆಗಿರೋದ್ರಿಂದ 13 ಬರಬೇಕು ಕೂಡಿದ್ರೆ ಅಥವಾ ಕಳೆದ್ರೆ.
ಫ್ಯಾಕ್ಟರೈಸ್ ಮಾಡಿಬಿಡೋಣ, ಈಸಿಯಾಗಿ ಸಿಗುತ್ತೆ. ಸೊ 420ನ 2 ಇಂದ 2 2s are 4, 2 1s are 2, 2 0. ಓಕೆ, ನೆಕ್ಸ್ಟ್ 2 1s are 2, 0, 2 5s are 10. ಇಲ್ಲಿ 2 ಇಂದ ಹೋಗೋದಿಲ್ಲ, 3 ಇಂದ ನೋಡೋಣ. 3 3s are 9, ಇಲ್ಲಿ 1 ಉಳಿದಿದೆ. 3 5s are 15. ಅಗೇನ್ 5 7s are 35 and 7 1s are 7. ಈಗ ಇದನ್ನು ಗುಂಪು ಮಾಡೋಣ. 2 2s are 4, 4 3s are 12. ಓಕೆ, ಇಂಟು 7 5s are 35. ಇದೆರಡನ್ನೂ ಕೂಡಿದ್ರೆ ಅಥವಾ ಕಳೆದ್ರೆ ನಮಗೆ 13 ಬರುತ್ತಾ? 35 ಮೈನಸ್ 12 ಮಾಡಿದ್ರೆ 35 ಮೈನಸ್ 12 ಅಂದರೆ 5 ಮೈನಸ್ 2 ಈಸ್ 3, ದೆನ್ 3 ಮೈನಸ್ 1 ಈಸ್ 2, 23 ಬರುತ್ತೆ. ಈಗ ನಾವು ಯಾವ ರೀತಿ ಪೇರ್ ಮಾಡ್ಕೊಳ್ಬೇಕು ಅಂದರೆ 7 ಇಂಟು 2 ಇಂಟು 2 ಮಾಡ್ಕೊಳ್ಳೋಣ. 7 4s are 28, ದೆನ್ 5 3s are 15. ನೋಡಿ, 28 ಮೈನಸ್ 15 ಅಂದರೆ 13 ಬರುತ್ತೆ. ಓಕೆನಾ? ಇಲ್ಲಿ ಪ್ಲಸ್ ಇರೋದ್ರಿಂದ ಇದನ್ನು ಪ್ಲಸ್ ಇದನ್ನು ಮೈನಸ್ ಮಾಡ್ಕೊಳ್ಳೋಣ. 2 ಫ್ಯಾಕ್ಟರ್ ಸಿಕ್ತು. ಇಲ್ಲಿಗ 35y², ದೆನ್ ಪ್ಲಸ್ ಮೈನಸ್ 15y. ಯಾಕೆ ಅಂದರೆ 5 ಇರೋದ್ರಿಂದ ಇದು ಎರಡೂ ಈಸಿಯಾಗಿ 5ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ ಪ್ಲಸ್ 28y ಮೈನಸ್ 12. ಓಕೆ, ಈಗ ಇದರಲ್ಲಿ ನಾವು 5ನ ಕಾಮನ್ ತೆಗೆದ್ರೆ 5y ಕಾಮನ್ ತೆಗೆದ್ರೆ 7y ಮೈನಸ್ 5 3s are 15 ಆಯಿತು. ಓಕೆ, ಇಲ್ಲಿಗ ಮೈನಸ್ 4ನ ನಾವಿಲ್ಲಿ ಕಾಮನ್ ತೆಗೆದ್ರೆ 4 7s are 28, y ಉಳಿದಿದೆ. ದೆನ್ ಮೈನಸ್ ಇಂಟು ಮೈನಸ್ ಈಸ್ ಇಲ್ಲಿ ಪ್ಲಸ್ ಉಳಿದಿರೋದ್ರಿಂದ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. 4 3s are 12. ಬ್ರಾಕೆಟ್ ಒಳಗಡೆ ಇರೋದು 7y ಮೈನಸ್ 3, ಬ್ರಾಕೆಟ್ ಹೊರಗಡೆ ಇರೋದು 5y ಪ್ಲಸ್ 4. ಓಕೆ, ಲೆಂತ್ ವಿಲ್ ಬಿ 7y ಮೈನಸ್ 3 ಆ್ಯಂಡ್ ಬ್ರೆಡ್ತ್ ಅಂದರೆ 5y ಪ್ಲಸ್ 4. ಇವೆರಡರಲ್ಲಿ ಯಾವ್ದು ಬೇಕಾದರೂ ಲೆಂತ್ ಆಗಿರ್ಬೋದು, ಯಾವ್ದು ಬೇಕಾದರೂ ಬ್ರೆಡ್ತ್ ಆಗಿರಬಹುದು. 16th question. What are the possible expressions for the dimensions of the cuboids whose volumes are given below? Volume is 3x square minus 12 into x. ವಾಲ್ಯೂಮ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಬರುತ್ತೆ ಕ್ಯೂಬಾಯ್ಡ್ ಅಂತ ಅಂದಾಗ. ಇಲ್ಲಿ ನೋಡಿ, ಇಲ್ಲಿ 3x² ಮೈನಸ್ 12x. ಇಲ್ಲಿ ನಾವು 3xನ್ನು ಕಾಮನ್ ಆಗಿ ತೆಗಿಬೋದು. ಇಲ್ಲಿ ಇವಾಗ ಏನು ಉಳ್ಕೊಳ್ಳುತ್ತೆ? x ಉಳ್ಕೊಳ್ಳುತ್ತೆ. ಇಲ್ಲಿ ಮೈನಸ್ 3 4s are 12 ಉಳ್ಕೊಳ್ಳುತ್ತೆ. ಇಲ್ಲಿ 3 ಒಂದು ಫ್ಯಾಕ್ಟರ್, x ಒಂದು ಫ್ಯಾಕ್ಟರ್, x ಮೈನಸ್ 4 ಒಂದು ಫ್ಯಾಕ್ಟರ್. ಹಾಗಾಗಿ 3x ಆ್ಯಂಡ್ x ಮೈನಸ್ 4 ಆರ್ ದ ಫ್ಯಾಕ್ಟರ್ಸ್. ಇಲ್ಲಿ ನಾವು 3ನ ಲೆಂತ್ ಅಂತಾದರೂ ತೊಗೊಳ್ಬೋದು, ಬ್ರೆಡ್ತ್ ಅಂತಾದರೂ ತೊಗೊಳ್ಬೋದು, ಹೈಟ್ ಅಂತಾದರೂ ತೊಗೊಳ್ಬೋದು. ಇವು ಒಟ್ಟಿನಲ್ಲಿ 3 ಡೈಮೆನ್ಷನ್ಸು. ಇದರಲ್ಲಿ ಯಾವುದು ಏನು ಬೇಕಾದ್ರೂ ಆಗಿರುತ್ತೆ. ಓಕೆ, ಅದೇ ರೀತಿಯಲ್ಲಿ ಸೆಕೆಂಡ್ ಕ್ವೆಶನ್ ನೋಡಿ. 12ky² ಪ್ಲಸ್ 8ky ಮೈನಸ್ 20k. ಇವೆಲ್ಲವೂ 4ಇಂದ ಡಿವೈಡ್ ಆಗುವಂಥವೆ. ಇಲ್ಲೇನು ಮಾಡೋಣ ನಾವು? 4k ಕಾಮನ್ ತೆಗೋಣ, ಯಾಕೆಂದರೆ ಎಲ್ಲ ಕಡೆನೂ k ಇದೆ. ಹಾಗಾಗಿ 4 3s are 12y² ಪ್ಲಸ್ 4 2s are 8, ಸೊ 2y ಮೈನಸ್ 4 5s are 20. ಇಲ್ಲಿಗೆ ಏನಾಯಿತು? ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ತು. 4k ಅನ್ನೋದು ಒಂದು ಫ್ಯಾಕ್ಟರ್ ನಮಗೆ. 4k ಇಂಟು ಇಲ್ಲಿ 3y² ಪ್ಲಸ್ 2y ಮೈನಸ್ 5ನ ನಾವು ಫ್ಯಾಕ್ಟರೈಸ್ ಮಾಡಬೇಕು. 3 5s are 15. ಅದರಲ್ಲೂ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 15 ಬರಬೇಕು, ಇಲ್ಲಿ ಪ್ಲಸ್ ಬರಬೇಕು. ಈಗ ನೋಡಿ, 5 ಮೈನಸ್ 3 ಈಸ್ 2 ಇರೋದ್ರಿಂದ ಇದನ್ನು ಪ್ಲಸ್ ಮಾಡೋಣ, ಇದನ್ನು ಮೈನಸ್ ಮಾಡೋಣ. ಓಕೆನಾ? ಈಗ 4k ಇಂಟು 3y² ಮೈನಸ್ 3y ಪ್ಲಸ್ 5y ಮೈನಸ್ 5. ಇಲ್ಲೀಗ 4k ಹಾಗೆ ಉಳಿಯುತ್ತೆ. ಇವೆರಡು ಒಂದು ಗ್ರೂಪ್ ಮಾಡಿದ್ರೆ ನಾವು ಏನನ್ನ ಕಾಮನ್ ತೆಗಿಬೋದು? 3yನ ಕಾಮನ್ ತೆಗಿಬೋದು. ಉಳ್ಕೊಳ್ಳೋದು y ಮೈನಸ್ 1.
ಇಲ್ಲಿ ಪ್ಲಸ್ 5ನ ಕಾಮನ್ ತೆಗೆದ್ರೆ y ಮೈನಸ್ 1. ಓಕೆ, 4k ಹಾಗೆ ಉಳಿದಿರುತ್ತೆ. ಬ್ರ್ಯಾಕೆಟ್ ಆಚೆ ಇರೋದು 3y ಪ್ಲಸ್ 5, ಬ್ರ್ಯಾಕೆಟ್ ಒಳಗಡೆ ಇರೋದು 5y ಮೈನಸ್ 1. ಇಲ್ಲಿ ನಮಗೀಗ 3 ಫ್ಯಾಕ್ಟರ್ ಸಿಕ್ಕಿದೆ. ದಟ್ ಈಸ್ 4k ಆ್ಯಂಡ್ 1 ಈಸ್ 3y ಪ್ಲಸ್ 5 ಆ್ಯಂಡ್ ಅನದರ್ 1 ಈಸ್ y ಮೈನಸ್ 1. ಇದರಲ್ಲಿ ಯಾವುದು ಬೇಕಾದ್ರೂ ಲೆಂತ್ ಆಗಿರ್ಬೋದು, ಬ್ರೆಡ್ತ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಬಟ್ ಬೇಕಾಗಿರೋದು 3 ಫ್ಯಾಕ್ಟರ್ಸ್ ಅಷ್ಟೇ. ಅದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಇದು ಲಾಸ್ಟ್ ಕ್ವೆಶನ್ ಆಫ್ ದ ಎಕ್ಸಸೈಸ್. ಇಲ್ಲಿಗೆ ಈ ಎಕ್ಸಸೈಸ್ ಜೊತೆಗೆ ಈ ಚಾಪ್ಟರ್ ಕೂಡ ಕಂಪ್ಲೀಟ್ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.